ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇರೋರಾಗಿದೆ ನನ್ನ ಚಾನಲ್ಗೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ನಿಮಗೆಲ್ಲ ಅಡ್ವಾನ್ಸ್ ಆಗಿ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ ಯುಗಾದಿ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಮಕರ ರಾಶಿಯವರದ್ದು ಎಲ್ಲ ಬಲ್ಲ ಸಿದ್ಧಿವಿನಾಯಕ ಶರಬೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಆರೋಗ್ಯ ಐಶ್ವರ್ಯ ಅನುಗ್ರಹ ಮಾಡಲಿ. ಹಾಗೆ ಶನಿದೇವರನ್ನು ಪ್ರಾರ್ಥನೆ ಮಾಡೋಣ. ಯುಗಾದಿ ಹಬ್ಬದ ರಾಶಿ ಭವಿಷ್ಯ ಹೇಗಿದೆ, ಮಕರ ರಾಶಿಯವರಿಗೆ ಹೇಗಿರುತ್ತೆ 2026 ಅನ್ನೋದರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ ಸ್ನೇಹಿತರೆ. ಈ ಕೂಡಲೇ ತಾವೆಲ್ಲರೂ ನಮ್ಮ ಚಾನಲ್ಗಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಸ್ನೇಹಿತರೆ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಬೆಳಗ್ಗೆ ಅಂದರೆ 2026 6:35 ಸೂರ್ಯೋದಯ. ಅದಕ್ಕೆ ರಾಶಿ ಕುಂಡಲಿ ತೆಗೆದಿದ್ದೀವಿ. ಇದರ ಪ್ರಕಾರ ಮಕರ ರಾಶಿಯವರಿಗೆ ಹೇಗಿರುತ್ತೆ ಅಂದರೆ ಒಂದು 80% ಚೆನ್ನಾಗಿರುತ್ತೆ, ಒಂದು 20% ಹಾಗೆ ಹೀಗೆ. ಸೊ ಅದು ಯಾವ ಥರ ಅನ್ನೋದನ್ನು ನೋಡೋಣ. ಮೊದಲಿಗೆ ಪ್ಲಾನೆಟರಿ ಪೊಸಿಷನ್ ಏನಂದರೆ ಮಕರ ರಾಶಿ ಅಧಿಪತಿ, ಆಮೇಲೆ ಧನ ಸ್ಥಾನಾಧಿಪತಿ ಅಂತ ಹೇಳ್ತಕ್ಕಂಥ ಶನಿ ಗ್ರಹ ಬಂದು 3ನೇ ಮನೆಯಲ್ಲಿ ಇರ್ತಕ್ಕಂಥದ್ದು. ಯಾರ ಜೊತೆ ಸಂಬಂಧಪಟ್ಟಿದ್ದಾರೆ ಅಂದರೆ ಶುಕ್ರನ ಜೊತೆ ಸಂಬಂಧಪಟ್ಟಿದ್ದಾರೆ. ಶುಕ್ರ ಬಂದು ಮಕರ ರಾಶಿಗೆ ಪೂರ್ವ ಪುಣ್ಯಾಧಿಪತಿ, ಅದೇ ರೀತಿ 10ನೇ ಅಧಿಪತಿ ಕರ್ಮಸ್ಥಾನಾಧಿಪತಿ. ಪೂರ್ವ ಪುಣ್ಯಾಧಿಪತಿ ಕರ್ಮಸ್ಥಾನಾಧಿಪತಿ ಪೂರ್ಯ ಅಂದರೆ ಉಚ್ಚ ಸ್ಥಾನದಲ್ಲಿ ಮೀನ ರಾಶಿಯಲ್ಲಿ ಇರ್ತಕ್ಕಂಥದ್ದು ಭಾರಿ ಒಳ್ಳೆಯದು ಸ್ನೇಹಿತರೆ. ಸಪ್ತಮಾಧಿಪತಿಯನ್ನು ಚಂದ್ರನ ಜೊತೆ ಸಂಬಂಧಪಟ್ಟಿರತಕ್ಕಂಥದ್ದು ಭಾರಿ ಒಳ್ಳೆಯದು. ಈ ಪಾಯಿಂಟ್ ಇಟ್ಟು ನಾವು ಹೇಳಿಬಿಡ್ಬೋದು, ಇವರಿಗೆ ಭಾರಿ ಒಳ್ಳೆಯದಾಗುತ್ತೆ, ತುಂಬ ಅದೃಷ್ಟ ಇದೆ ಈ ವರ್ಷ ಯುಗಾದಿಲಿ ಅಂತ ಈ ವರ್ಷ. ಆಮೇಲೆ ಭಾಗ್ಯಾಧಿಪತಿ ಅಂತ ಕರಿಬೋದು. ಅಂದರೆ ಬುಧ ಗ್ರಹವನ್ನು ಮಕರ ರಾಶಿಗೆ 2ನೇ ಮನೆ ಧನಸ್ಥಾನದಲ್ಲಿದೆ. 2ನೇ ಮನೆಯಲ್ಲಿ ರಾಹು ಬೇರೆ ಇದೆ ಧನಸ್ಥಾನದಲ್ಲಿ. ಸೊ 2ನೇ ಮನೆಯಲ್ಲಿ ಧನಸ್ಥಾನದಲ್ಲಿ ರಾಹು ಅಂದರೆ ಕುಜ ಕೇತು ಶನಿವತ್ ರಾಹು ಅಂತಾರೆ. ಶನಿ ರೀತಿ ಕೊಡೋರು ಇಲ್ಲ, ಶನಿ ರೀತಿ ಕೆಡಿಸೋರಿಲ್ಲ. ಅಂದರೆ ಶನಿ ಕೊಟ್ಟಂಗೆ ಕೊಡೋರಿಲ್ಲ, ಶನಿ ಕೆಡಿಸ್ದಂಗೆ ಕೆಡೋರಿಲ್ಲ ಅಂತ ಹೇಳ್ತಾರೆ. ಇದು ಶನಿ ಗ್ರಹಕ್ಕೆ ಮಾತ್ರ ಅನ್ವಯಿಸಲ್ಲ, ರಾಹು ಗ್ರಹಕ್ಕೂ ಅನ್ವಯಿಸುತ್ತೆ. ಅದು 2ನೇ ಮನೆಯಲ್ಲಿ ಧನಸ್ಥಾನದಲ್ಲಿ ರಾಹು ಇರೋದ್ರಿಂದ ಕೆಡಿಸೋ ರಾಹು ಆಗಲ್ಲ, ಅವನು ಕೊಡೋ ರಾಹುಗೆ ಆಗೋದ್ರಿಂದ ದುಡ್ಡು ಕಾಸಿನ ಹಣದ ಹೊಳೆ ಹರಿದು ಬರುತ್ತೆ ಈ ವರ್ಷ ಇವರಿಗೆ. ಅಂದರೆ ತಪ್ಪಾಗಲ್ಲ. ಸೊ ಹಣಕಾಸು ಅದು ಎಲ್ಲಿಂದಲೋ ಬರುತ್ತೆ ಗೊತ್ತಿರಲ್ಲ, ಹಣಕಾಸು ಬರ್ತಕ್ಕಂಥ ಯೋಗ. ಸೊ ಅದರಿಂದ ಬೈಯಿಂಗ್ ಸೆಲ್ಲಿಂಗಲ್ಲಿ ಪ್ರಾಫಿಟ್ ಜಾಸ್ತಿ ಮಾಡ್ತಾರೆ, ಹಣಕಾಸು ಬರುತ್ತೆ. ಯಾವುದೋ ಒಂದು ಕೊಂಡುಕೊಳ್ತಾರೆ, ಲಾಭ ಇರುತ್ತೆ. ಯಾವುದೋ ಒಂದು ಮಾರ್ತಾರೆ, ಲಾಭ ಇರುತ್ತೆ. ಅದು ಭೂಮಿ ಆಗ್ಬೋದು, ಮನೆ ಆಗ್ಬೋದು, ವಸ್ತುಗಳಾಗ್ಬೋದು. ಇವೆಲ್ಲ ಮಾಡ್ತಕ್ಕಂಥ ಯೋಗಗಳೆಲ್ಲ. ಸೊ ಫೈನಾನ್ಷಿಯಲಿ ತುಂಬ ಸೌಂಡಾಗಿರ್ತಾರೆ. ಹಣದ ಹೊಳೆ ಹರಿದು ಬರ್ತಕ್ಕಂಥ ಸಮಯ. ಧನಸ್ಥಾನದಲ್ಲಿ ರಾಹು ಇರೋದ್ರಿಂದ ಲಾಟ್ರಿ ಯೋಗನೂ ಇದೆ. ಅದರಿಂದ ಲಾಟ್ರಿಗೂ ಸ್ವಲ್ಪ ದುಡ್ಡು ಸ್ಪೆಂಡ್ ಮಾಡಬಹುದು ಸ್ನೇಹಿತರೆ. ಸೊ ಅದರಲ್ಲಿ ಹೊರ ದೇಶದಲ್ಲಿ ಇರೋರಿಗಿಂತ ಲಾಟ್ರಿ ಇದು ಮಾಡಿಬಿಟ್ಟಿದ್ದಾರೆ ಓಪನ್. ಇವಾಗ ಅಮೇರಿಕಾ ಇಲ್ಲೆಲ್ಲ ಹೋದರೆ ಓಪನ್ ಅಂದರೆ ಲಾಟ್ರಿಗೆ ಒಂದು ಪರ್ಸೆಂಟೇಜ್ ಎತ್ತಿಟ್ಟರೂ ತಪ್ಪಿಲ್ಲ. ದುಡ್ಡು ಅದರಲ್ಲಿ ಕೂಡ ಬರ್ತಕ್ಕಂಥ ಯೋಗ ತುಂಬಾ ಜಾಸ್ತಿ ಇದೆ. ಎಸ್ಪೆಷಲಿ ಮಕರ ರಾಶಿಯಲ್ಲಿ ಹುಟ್ಟಿರೋರಿಗೆ ಈ ವರ್ಷ ಹೊರದೇಶದಲ್ಲಿ ಅವರಿಗೆ ಏನಾದರೂ ಒಂದು ಸ್ವಲ್ಪ ಬಿಸ್ನೆಸ್ ಕಾರ್ಯಗಳು ಏನಾದರೂ ಇತ್ತು ಅಂದರೆ ಅದನ್ನು ಮಾಡಿದರೆ ಭಾರಿ ದೊಡ್ಡ ಪ್ರಾಫಿಟ್ ಮಾಡ್ತಕ್ಕಂಥ ಯೋಗ ಇದೆ ಮಕರ ರಾಶಿಗೆ ಅಂತ ಹೇಳ್ಬೋದು. ಮತ್ತು ಕೆಲವರು ವಿದೇಶದಲ್ಲಿದ್ದರು ಅಂದರೆ ಅವ್ರಿಗೆ ವೀಸಾ ಎಕ್ಸ್ಟೆನ್ಷನ್, ವರ್ಕ್ ಪರ್ಮಿಟ್ ಎಕ್ಸ್ಟೆನ್ಷನ್ಸ್ ಇಲ್ಲ. ಹೊರದೇಶದಲ್ಲಿ ಇರ್ತಕ್ಕಂಥವ್ರಿಗೆ ಲಾಟ್ರಿ ಹೊಡಿತಕ್ಕಂಥ ಅಲ್ಲೆಲ್ಲ ವೀಸಾ ಆಗಲಿ ಇದೆಲ್ಲ ಲಾಟ್ರಿಯಲ್ಲೇ ತೊಗೊಳ್ಳೋದು ಅದೆಲ್ಲ ಬೀಳ್ತಕ್ಕಂಥ ಚಾನ್ಸ್ ಇರೋದ್ರಿಂದ ಮಕರ ರಾಶಿಯವರು ಹೋದ ವರ್ಷ ಎಲ್ಲ ಟ್ರೈ ಮಾಡಿರ್ತೀರ. ಆದರೆ ಹೋದ ವರ್ಷ ಟ್ರೈ ಮಾಡಿರ್ತೀರ ನಮ್ಮ ಮನೆಯಲ್ಲಿ ಬರ್ದಂಗೆ, ಅಂದರೆ ನಮ್ಮ ಮನೇಲಿ ಬರ್ದಂಗೆ ಆಗಲಿ ಬಿಡಿ ಅಂತ ಸುಮ್ಮನೆ ಆಗಿಬಿಟ್ಟಿರ್ತೀರ. ದುಡ್ಡು ಕಾಸು ವಿಷಯದಲ್ಲಿ ಆಗ್ಬೋದು, ಲಾಟ್ರಿ ವಿಷಯದಲ್ಲಿ ಆಗ್ಬೋದು, ವೀಸಾ ಪರ್ಮಿಟ್ ಹೊರದೇಶದ ವಿಷಯಗಳಲ್ಲಿ ಭಾರಿ ಒಳ್ಳೆಯದಾಗ್ತಕ್ಕಂಥ ಚಾನ್ಸಸ್ ಉಂಟು. ಹೊರದೇಶದಲ್ಲಿ ಕೆಲಸ ಮಾಡ್ತಕ್ಕಂಥ ಮಕರ ರಾಶಿಯವರಿಗೆ ಭಾರಿ ಒಳ್ಳೆಯದಾಗುತ್ತೆ. ನಾನು ಇದುವರೆಗೆ ಹೊರದೇಶಕ್ಕೆ ಕಾಲೇ ಇಟ್ಟಿಲ್ಲ, ನಾನು ಆರಾಮಾಗಿ ಒಂದು 35 ವರ್ಷ 40 ವರ್ಷ ಆಯಿತು, ಆರಾಮಾಗಿದ್ದೀನಿ, ಪಾಸ್ಪೋರ್ಟ್ ಮಾಡಿ 2 ಸತಿ ರಿನಿವಲ್ ಮಾಡಿಸಿದ್ದೀನಿ ಅನ್ನೋರು ಕೂಡ ಈ ವರ್ಷ ಫಾರಿನ್ ಟ್ರಿಪ್ ಬರುತ್ತೆ. ಟೂರ್ಗಾದರೂ ಹೋಗ್ತೀರಾ, ಈ ಒಂದು ಖರ್ಚು ಮಾಡಿ ಬರ್ತೀರಾ. ಟೂರ್ಗೆ ಹೋಗಿದ್ದ ಜಾಗದಲ್ಲೇ 1-2-3 ಕನೆಕ್ಷನ್ ಸಿಕ್ಕಿ ಆ ಕನೆಕ್ಷನ್ ತೊಗೊಂಡು ಬಂದು ಬಿಸ್ನೆಸ್ ಕೂಡ ಪ್ರಾರಂಭಿಸ್ಬೋದು. ನೆಕ್ಸ್ಟ್ ಫ್ಯೂಚರಲ್ಲಿ ನೀವು ಫಾರಿನ್ಗೆ ಹೋಗಿಬಿಟ್ಟು ಬರ್ತಕ್ಕಂಥ ಬಿಸ್ನೆಸ್ ಮಾಡ್ತಕ್ಕಂಥ ಇದೆಲ್ಲ ಯೋಗಗಳು ಇದೆ. ಎಕ್ಸ್ಪೋರ್ಟು ಇಂಪೋರ್ಟು ಎಲ್ಲ ಆಲ್ರೆಡಿ ಇರುವವರಿಗೆ ಭಾರಿ ಒಳ್ಳೆಯದಾಗುತ್ತೆ. 2ನೇ ಮನೆಯಲ್ಲಿ ರಾಹು ಇರೋದ್ರಿಂದ, ರಾಹು ಅಂದರೆ ಮೈಗ್ರೇಷನ್ ಪ್ಲಸ್ಸಸ್ ಅಂದರೆ ಇದ್ದವರು ಅಲ್ಲದೆ ಬೇರೆ ಸೈಟ್ಗಳಲ್ಲಿ, ಬೇರೆ ಕಂಟ್ರಿಗಳಲ್ಲಿ, ಬೇರೆ ಡಿಸ್ಟಿಕ್ಕಲ್ಲಿ ಶೈನ್ ಆಗ್ತಕ್ಕಂಥ ಯೋಗ ಬಿಸ್ನೆಸ್ ಪೀಪಲ್ಗೆ ಇದೆ. ಪ್ರೈವೇಟ್ ಸೆಕ್ಟರಲ್ಲಿ ಇರುವವರಿಗೆ ಇದು ಗೌರ್ಮೆಂಟ್ ಸೆಕ್ಟರ್
ನಾರ್ಮಲಿ ಇರುವವರಿಗೆ ಇದು ಗೌರ್ಮೆಂಟ್ ಸೆಕ್ಟರಲ್ಲಿ ನಾರ್ಮಲಿ ನ್ಯಾಚುರಲಿ ಅಂದರೆ ಸಿಂಹ ರಾಶಿಯಲ್ಲಿರೋದ್ರಿಂದ ಕೇತು ಕಾಮನ್ ರೊಟೀನ್ ಆಗಿ ಹೇಳ್ಕೊಂಡು ಬಂದಿರೋದು ಏನಂದರೆ ಪ್ಯಾರಾಮೀಟರ್ಸಲ್ಲಿ ಕೆಲಸ ಮಾಡಿ ಗೌರ್ಮೆಂಟ್ ಅಫಿಷಿಯಲ್ಸ್ ಫ್ರಮ್ ಕಾನ್ಸ್ಟೇಬಲ್ ಟು ಕಮಿಷನರ್ ಕಾರ್ಪೊರೇಟರ್ ಟು ಮಿನಿಸ್ಟರ್ ಅದೊಂದು ಗೋಲ್ಡ್ ಸಿಲ್ವರ್ ಡೈಮಂಡ್ ಜ್ಯುವೆಲರೀಸ್ ಎಲ್ಲ ಮಾಡ್ತಕ್ಕಂಥವ್ರಿಗೆ ಕಾಸ್ಮೆಟಿಕ್ ಇದು ಇರ್ತಕ್ಕಂಥವ್ರಿಗೆ ಚೆನ್ನಾಗಿರುತ್ತೆ. ಸಿನಿಮಾ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ಪ್ರೊಡಕ್ಷನ್ ಆಗ್ಬೋದು, ಆ್ಯಕ್ಟಿಂಗ್ ಆಗ್ಬೋದು, ಸಿನಿಮಾ ಅಂದರೆ ಸಿನಿಮಾಗ್ರಫಿ ಆಗಿರ್ಬೋದು, ಇದೆಲ್ಲದರಲ್ಲೂ ಸೀರಿಯಲ್ ಮಾಡ್ತಕ್ಕಂಥವ್ರಿಗೆ, ಶಾರ್ಟ್ ಮೂವೀಸ್ ಮಾಡ್ತಕ್ಕಂಥವ್ರಿಗೆ, ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಕ್ಕಂಥವ್ರು ಇವೆಲ್ಲರೂ ಭಾರಿ ಒಳ್ಳೆಯದಾಗುವಂಥ ಚಾನ್ಸಸ್ ತುಂಬ ಇದೆ. ಒಳ್ಳೆ ರೆಮ್ಯುನೇಷನ್ ಬರ್ತಕ್ಕಂಥ ಚಾನ್ಸಸ್ ಇದೆ. ಅದು ಬಿಟ್ಟು ಡೈರಿ ಫಾರ್ಮಿಂಗ್ ಮಾಡ್ತಕ್ಕಂಥವ್ರು, ಅಗ್ರಿಕಲ್ಚರಲ್ಲಿರುವವರು, ಆರ್ಗ್ಯಾನಿಕ್ ಫುಡ್ ಪ್ರಾಡಕ್ಟ್, ಆಮೇಲೆ ಪ್ಯಾರಾ ಫುಡ್ ಅಂತ ಹೇಳ್ತಾರಲ್ಲ, ಒಂದು ಪ್ಯಾರಲಲ್ ಫುಡ್ ಮೆಡಿಸಿಕೇಷನ್ ಇಲ್ಲದೆ ಮಾಡ್ತಕ್ಕಂಥ ಫುಡ್ ಇರ್ತದಲ್ಲ ಅಂಥದ್ದು ಮಾಡುವವರು ಅವರಿಗೆಲ್ಲ ಭಾರಿ ಒಳ್ಳೆಯದಾಗುವಂಥ ಚಾನ್ಸಸ್ ಇದೆ. ಮಕರ ರಾಶಿಯವರಿಗೆ ಇದೆ. ಸೊ ಮಕರ ರಾಶಿಯವರಿಗೆ ಕಾಮನ್ ಆಗಿ ಹೆಲ್ತ್ ಇಶ್ಯೂಸ್ ಅಂತ ಬಂದರೆ ಒಂದು 5-10% ಇರ್ತದಲ್ಲ, ಮಕರ ರಾಶಿಯಲ್ಲಿ ಹುಟ್ಟೋರು ಸ್ವಲ್ಪ ದಪ್ಪ ಇರೋದಕ್ಕೆ ಚಾನ್ಸಸ್ ಉಂಟು. ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಹೆಲ್ತ್ ಇಶ್ಯೂಸ್, ಗಂಡು ಮಕ್ಕಳಿಗೆ ಸ್ವಲ್ಪ ಕಡಿಮೆ. ಫೀಮೇಲ್ ಅಂತ ತೊಗೊಂಡಾಗ ಹೆಣ್ಣು ಮಕ್ಕಳು ಸ್ವಲ್ಪ ದಪ್ಪ ಇದ್ದೀವಿ ಅಂತ ಅಂದರೆ ಯಾವುದಾದ್ರೂ ಫಿಸಿಕಲ್ ಎಕ್ಸಸೈಸ್, ಒಂದು ವಾಕಿಂಗ್, ಒಂದು ಯೋಗ, ಈ ಥರ ಏನಾದರೂ ಲೈಫ್ ಸ್ಟೈಲ್ ಬದಲಾಯಿಸ್ಕೊಂಡ್ರೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕಡಿಮೆ ಆಗುತ್ತೆ. ಇಲ್ಲಾಂದರೆ ಹೆಲ್ತ್ ರಿಲೇಟೆಡ್ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಇದರಲ್ಲಿ ಹೆಚ್ಚಾಗಿ ಸ್ಪೆಷಲಿ ಕಣ್ಣಿನ 2ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಕಣ್ಣಿನ ಸಮಸ್ಯೆ, ಆಮೇಲೆ ಕುಜ ಅಲ್ಲಿರೋದ್ರಿಂದ ಕಣ್ಣಿನ ಶಸ್ತ್ರಚಿಕಿತ್ಸೆಗಳು ಏರ್ಪಡಬಹುದು. ಅದು ಬಿಟ್ಟರೆ ಅಗ್ರಿಕಲ್ಚರ್ ಲ್ಯಾಂಡ್ ಪರ್ಚೇಸ್ ಮಾಡ್ಬೋದು, ಲ್ಯಾಂಡ್ ಡೆವಲಪಿಂಗ್ ಮಾಡ್ಬೋದು. ಬುಧ 2ನೇ ಮನೆಯಲ್ಲಿರೋದ್ರಿಂದ ಹೊಸ ವ್ಯಾಪಾರಕ್ಕೆ ಕೈ ಹಾಕ್ಬೋದು. ಹೊಸ ವ್ಯಾಪಾರ ಎಲ್ಲ ವರ್ಷ ತುಂಬ ಚೆನ್ನಾಗಿ ಆಗಿಬರುತ್ತೆ ಸ್ನೇಹಿತರೆ. ಈ ಮಾಡ್ತಕ್ಕಂಥ ವ್ಯಾಪಾರದಲ್ಲಿ ಕೂಡ ಪ್ರಾಫಿಟ್ ಸಿಗೋ ಯೋಗಗಳಿವೆ ಚೆನ್ನಾಗಿ. ಸೊ ಆಲ್ಮೋಸ್ಟ್ 80% ಚೆನ್ನಾಗಿರೋ ವಿಷಯಗಳೇ ಹೇಳಿದ್ದೀನಿ. ಇದನ್ನು ಇನ್ನೂ ಸ್ವಲ್ಪ ಹೆಚ್ಚಿಸ್ಕೊಳ್ಳೋದಕ್ಕೆ ಇವರು ಏನೇನು ಮಾಡಬಹುದು? ಮಕರ ರಾಶಿ ಅಧಿಪತಿ ಶನಿ ದೇವಸ್ಥಾನಗಳಿಗೆ ಹೆಚ್ಚಾಗಿ ಹೋಗ್ತಕ್ಕಂಥ ಉತ್ತಮ ತಿರುನಲ್ಲೂರು ನಮ್ಮೆಲ್ಲರಿಗೂ ಗೊತ್ತಿರೋದು. ನಳನಿಗೆ ಮಹಾರಾಜನಿಗೆ ಮೋಕ್ಷ ಸಿಕ್ಕಂಥ ಜಾಗ ಅಂತ. ಸೊ ಶನಿವಾರ ದಿನ ಹೋಗದೆ ವ್ಯಾಪಾರಸ್ಥರಾಗಿದೆ ಬುಧವಾರ ದಿನ ಹೋಗಿ ಬನ್ನಿ. ಮತ್ತು ಅಲ್ಲಿ ಹೋಗೋಕ್ಕಾಗಲ್ಲ ಅನ್ನೋರು ನಮ್ಮ ಮನೆಗಳ ಹತ್ರನೇ ನೀವು ನಿಮ್ಮ ಮನೆ ಪಕ್ಕದಲ್ಲಿ ಶನೇಶ್ವರ ದೇವಸ್ಥಾನ ಇದ್ದರೆ ಆ ಶನಿ ಟೆಂಪಲ್ಗೆ ಹೋಗಿ ಸಾಧ್ಯವಾದಷ್ಟು ಶನಿ ಎಳ್ಳುಬತ್ತಿಯನ್ನು ಹಚ್ಚಿ ಎಳ್ಳೆಣ್ಣೆಯನ್ನು ದಾನವಾಗಿ ಕೊಟ್ಟು ಬನ್ನಿ, ತುಂಬ ಒಳ್ಳೆಯದು. ಹಾಗೆ ಕ್ಯಾಟರಿಂಗು ಪೀಪಲ್ ಅಂದರೆ ಶುಕ್ರವಾರ ಕಾಮನ್ ಆಗಿ ವರ್ಕಿಂಗ್ ಮಾಡೋರು ಶುಕ್ರವಾರ ಹೋಗಿ ಬನ್ನಿ. ಶನೀಶ್ವರ ದೇವಸ್ಥಾನದಲ್ಲಿ ಶನಿಯ ದರ್ಶನ ಮಾಡ್ಕೊಂಡು ಬರ್ತಕ್ಕಂಥವ್ರು ಬಿಸ್ನೆಸ್ ಪೀಪಲ್ ಆದರೆ ಬುಧವಾರ ನಾರ್ಮಲ್ ಆಗಿರ್ತಕ್ಕಂಥವ್ರು ಶುಕ್ರವಾರ ದರ್ಶನ ಮಾಡಿ ಬರುವಂಥದ್ದು. ಸಾಧ್ಯವಾದರೆ ಅಭಿಷೇಕಕ್ಕೆ ಕೊಟ್ಟು ಬರುವಂಥದ್ದು ಭಾರಿ ಒಳ್ಳೆಯದಾಗುತ್ತೆ. ಇಲ್ಲ ಅನ್ನೋರು ಲೋಕಲ್ ಇರ್ತಕ್ಕಂಥವ್ರು ಶನೇಶ್ವರನ ದೇವಸ್ಥಾನಕ್ಕೆ ಬುಧವಾರ ಬಿಸ್ನೆಸ್ ಪೀಪಲ್, ಶುಕ್ರವಾರ ಕಾಮನ್ ಆಗಿರುವಂಥವ್ರು ಹೋಗಿ ಬರ್ಬೋದು. ಕಪ್ಪು ಎಳ್ಳನ್ನು ಎಷ್ಟಾಗುತ್ತೋ ಅಷ್ಟು ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ ದಾನ ಮಾಡ್ತಕ್ಕಂಥದ್ದು ಉತ್ತಮ. ಕಾಗೆಗಳಿಗೆ ಆಹಾರ ಕೊಡುವಂಥದ್ದು ಉತ್ತಮ. ಅದೇ ರೀತಿ ಕಪ್ಪು ಶ್ವಾನಗಳು ಕಾಣಿಸಿದರೆ ಅದಕ್ಕೆ ಆಹಾರ ಕೊಡ್ತಕ್ಕಂಥದ್ದು ಅದು ಕೂಡ ಎಸ್ಪೆಷಲಿ ತುಂಬಾ ಒಳ್ಳೆಯದು. ಕಪ್ಪು ನಾಯಿಗಳಿಗೆ ಬೀದಿಯಲ್ಲಿ ಅಲ್ಲಿ ಇಲ್ಲಿ ಇರ್ತಕ್ಕಂಥ ನಾಯಿಗಳಿಗೆ ಬ್ಲಾಕ್ ಡಾಗ್ಸ್ ನೀವೇನು ಕೈಯಲ್ಲಿ ಆದಷ್ಟು ಆಹಾರವನ್ನು ಮಾಡಿ ಕೊಡ್ತಕ್ಕಂಥ ಆಹಾರ ಕೊಡುವಂಥ ನಿಮಗೆ ಭಾರಿ ಒಳ್ಳೆಯದಾಗುತ್ತೆ. ಮಕರ ರಾಶಿಗೆ ಏನು ಪ್ಲಸ್ ಇದೆಯೋ ಅದು ಇನ್ನೂ ಹೆಚ್ಚಿಸಿಕೊಂಡು ಹೋಗುತ್ತೆ, ಚೆನ್ನಾಗಿರ್ತೀರ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ಸ್ನೇಹಿತರೆ. ನೋಡೋದ್ರಲ್ಲ ಯುಗಾದಿ ಭವಿಷ್ಯ ಹೇಗಿದೆ ಅನ್ನೋದನ್ನು ಸಂಪೂರ್ಣ ಮಾಹಿತಿ ತಿಳಿಸಿಕೊಟ್ಟಿದ್ದೇನೆ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ಹೊಸದಾಗಿ ನೋಡೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವಾಗ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ, ತಕ್ಷಣ ನೋಡ್ಬೋದು. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಆ ದೇವರು ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ.